ವೀಕ್ಷಕರೇ ನಮಸ್ಕಾರ. ಈ ದಿನದ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತ್. ರಾಜ್ಯ ಸರ್ಕಾರಿ ನೌಕರರಿಗೆ ಭರ್ಜರಿಸಿ ಸುದ್ದಿ. ಆಗಸ್ಟ್ 1ರಿಂದಲೇ 7ನೇ ವೇತನ ಆಯೋಗ ಜಾರಿ. ಬಸನಗೌಡ ದದ್ದಲ್ಗೆ ಇಡಿ ನೋಟಿಸ್. ಮಾಜಿ ಸಚಿವ ನಾಗೇಂದ್ರಗೆ ಮುಂದುವರಿದ ಇಡಿ ಗ್ರಿಲ್. ಡೆಂಗಿ ನಿಯಂತ್ರಣಕ್ಕೆ ಹೊಸ ಸೂತ್ರ. 2 ಸೋಂಕಿತರಿರುವ ಪ್ರದೇಶಕ್ಕೆ ಹಾಟ್ಸ್ಪಾಟ್ ಪಟ್ಟ. ಭಾರತದಲ್ಲಿ ನಡೆಯುವ 2026ರ T20 ವಿಶ್ವಕಪ್ ಬಹಿಷ್ಕರಿಸಲು ಪಾಕಿಸ್ತಾನ ನಿರ್ಧಾರ. ಹತ್ತು 10,000 ಶಿಕ್ಷಕರ ನೇಮಕಕ್ಕೆ ಶೀಘ್ರದಲ್ಲೇ ಅಧಿಸೂಚನೆ. ಸಚಿವ ಮಧು ಬಂಗಾರಪ್ಪ. ಇನ್ಮುಂದೆ ದೇಶದಾದ್ಯಂತ ಬಂಗಾರಕ್ಕೆ ಒಂದೇ ದರ. ರೇಣುಕಾ ಸ್ವಾಮಿ ದೇಹ ಪೋಸ್ಟ್ಮಾರ್ಟಂ ಮಾಡಿದ ವೈದ್ಯ ಪವಿತ್ರ ಗೌಡ ಆಪ್ತೆಯ ಪತಿ. ಕ್ಯಾಮ್ಲಿನ್ ಪೆನ್ಸಿಲ್, ಪೆನ್, ಕಂಪಸ್, ಹರಿಕಾರ, ಸುಭಾಷ್ ದಾಂಡೇಕರ್ ಇನ್ನಿಲ್ಲ. ಇದೇ ಮೊದಲ ಬಾರಿಗೆ ಲೋಕ ಅದಾಲತ್ನಲ್ಲಿ ರಾಜ್ಯ ಸಂಧಾನದ ಮೂಲಕ 40 ಲಕ್ಷ ಪ್ರಕರಣ ಇತ್ಯರ್ಥ. ಕಾನೂನು ಪ್ರಾಧಿಕಾರ ದಾಖಲೆ. ಇನ್ನು ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ತಂಬಾಕು, ಗುಟ್ಕಾ ಜಾಹೀರಾತಿಗೆ ನಿಷೇಧ. ಕೇಂದ್ರ ಆರೋಗ್ಯ ಸಚಿವಾಲಯ ಚಿಂತನೆ. ಇದಿಷ್ಟು ಈ ದಿನದ ಬ್ರೇಕಿಂಗ್ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.